ನೀವ್ ಹಿಂಗ್ ಹೊಂಟೋದ್ರೆ ಆ ರಾಕ್ಷಸರು ಲಕ್ಷ್ಮಮ್ಮನ ಸುಮ್ನೆ ಬಿಟ್ಟಾರ? ಒಂದು ಸಲ ನನ್ ಬರ್ಸೆ ತೋರಿಸಿದಿನಲ್ಲ ಅವರಿಗೆ, ಇನ್ ಖಂಡಿತ ಅವ್ರು ನಿಮ್ ತಂಟೆಗೆ ಬರೋದಿಲ್ಲ. ಬುದ್ಧಿ, ನಿಮ್ಗ ಅವ್ರ ವಿಷಯ ತಿಳಿದು ಈ ಆಲ್ನಳ್ಳಿಲಿ ಅವರಿಬ್ರು ಆವುಗಳಿದ್ದಂಗೆ ಏಟ್ತಿನ ಕೋಪನ ಹೊಟ್ಟೆಲಿ ಇಟ್ಕೊಂಡು ನೀವಿಲ್ಲಿಂದ ಹೊಂಟೋದ್ಮೇಲೆ ಲಕ್ಷ್ಮಮ್ಮನ ಕಚ್ಚದೆ ಬಿಟ್ಟಾರ. ಅದಕ್ಕೆ ಬುದ್ಧಿ, 4 ದಿನ ಇಲ್ಲಿದ್ದು ಇದನ್ನೆಲ್ಲ ಓಟ್ ಸರಿ ಮಾಡಿ ಹೋಗಿ ಬುದ್ಧಿ. ಅಜ್ಜ, ನೀವು ನನ್ನ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ. ನನ್ನ ಲಾರಿ ಚಕ್ರ ನಿಂತು ಹೋದ್ರೆ ನನ್ನ ಜೀವನ ಚಕ್ರನೇ ನಿಂತು ಹೋಗುತ್ತೆ. 1 ಲಕ್ಷ ರೂಪಾಯಿ ಸಾಲ ಇದೆ ಲಾರಿ ಮೇಲೆ, ಇಲ್ಲ ಇದ್ರೆ ತೀರ್ಸಕ್ಕಾಗತ್ತಾ? ಏನೋ ಬುದ್ಧಿ, ನಂಗೆ ತಿಳಿದೋಟು ನಾನು ಹೇಳ್ದೆ, ನೀವು ಹೊಂಟೋದ್ಮೇಲೆ ಲಕ್ಷ್ಮವ್ರನ್ನ ಆ ದೇವರೇ ಬಂದು ಕಾಪಾಡ್ಬೇಕು. ಏನಿದು? ಇದ್ರ ಬೆಲೆ 1 ಲಕ್ಷ ರೂಪಾಯಿ ಆಗ್ಬೋದು, ತಗೊಳ್ಳಿ. ನಾನ್ ಮಾಡಿರೋ ಸಹಾಯಕ್ಕೆ ನೀವು ಕೊಡ್ತಿರೋ ಬೆಲೆನಾ? ಹಾಗಲ್ಲ ನೋಡಿ, ಒಂಟಿ ಹಣ್ಣಿನ ಕಣ್ಣೀರು ನೋಡಕ್ಕಾಗದೆ ಇಲ್ಲಿ ಬಂದೆ ಹೊರತು ನೀವು ಕೊಡ್ತಿರೋ ಈ ಕೂಲಿಗೋಸ್ಕರ ಅಲ್ಲ. ಒಟ್ನಲ್ಲಿ ಅಪಾರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಬೇರೆ ಹೆಂಗಸ್ತರ ಅಂತ ನಿರೂಪಿಸ್ಬಿಟ್ರಿ. ನೋಡಿ, ಕಣ್ಣೀರು ಒರೆಸೋ ಕೈಗೆ ಉಗಿಯೋಳಲ್ಲ ರೀ ನಾನು. ನಿಮ್ ಲಾರಿ ಮೇಲೆ ಸಾಲ ಇರೋದ್ರಿಂದ ನೀವೆಲ್ಲ ಹೊಟ್ಟೋಗ್ಬಿಡ್ತಿರೋ ಅಂತ ತಿಳಿದು ಹೇಗಾದ್ರೂ ಮಾಡಿ ನಿಮ್ಮನ್ನಿಲ್ಲೇ ಉಳಿಸ್ಕೋಬೇಕು ಅನ್ನೋ ಸ್ವಾರ್ಥದಿಂದ ಹೀಗ್ ಮಾಡ್ದೆ. ಹೌದು ಬುದ್ಧಿ, ತನ್ನೋರು ಅನ್ನೋರು ಯಾರೂ ಇಲ್ಲ ಅಂತ ದಿಕ್ಕು ತೋಚದೆ ಹಿಂಗ್ ಮಾಡಿಬಿಟ್ರು. ಹೊಸಿ ಯೋಚನೆ ಮಾಡಿ ಬುದ್ಧಿ. ಅಲ್ಲ ಗುರುವೆ, ಅವ್ರು ಬರೋಳ ಅಂತ ಅಷ್ಟು ಹೇಳಿದ್ರು, ನಾವು ಬಲವಂತ ಮಾಡಿ ಕರ್ಕೊಂಬಂದ್ವಿ. ಅವ್ರಿಗೆ ಇರಿ ಅಂತ ಇಷ್ಟು ಬಲವಂತ ಮಾಡಿದ್ರು ನಾವು ಹೋಗೋದಷ್ಟು ಸರಿಯಲ್ಲ. ದಯವಿಟ್ಟು ಒಪ್ಕೊಳ್ಳಿ ಗುರುವೆ. ಸರಿ, ನಾವೊಂದು 4-5 ದಿನ ಇಲ್ಲೇ ಇರ್ತೀವಿ. ಲಕ್ಷ್ಮಿ, ನನ್ನ ಸಹಾಯಕ್ಕೆ ಬೆಲೆ ಕಟ್ಟಬೇಡಿ, ನನ್ನೊಂದು ಸ್ನೇಹಿತ ಅಂತ ನೋಡಿ. ನೋಡಿ, ನಿಮ್ಮ ರಾಶಿ, ಗ್ರಹ, ನಕ್ಷತ್ರ ಇವೆಲ್ಲ ನಿಮ್ ಪಂಚಾಂಗದಲ್ಲಿ ಇರ್ಲಿ. ಪಂಚಾಂಗ ಸುದ್ದಿ ಅಂತ ಬೇಡ, ಏನೇನು ಪಂಚೆ ಸುದ್ದಿ ಹೇಳು. ಅದು ನನಗ್ ಬೇಕಾಗಿಲ್ಲ. 6 ತಿಂಗಳಿಂದಲೂ 6,000 ಚಿನ್ನದ ಸರ ನಿನ್ ಕುತ್ತಿಗೆಗೆ ಹಾಕ್ತೀನಿ ಚಿನ್ನ ಅಂತ ಹೇಳಿ 60 ಸಲ ನನ್ನ ಹೊಸಲ ಮೆಟ್ಟಿ ನಿಮ್ಮ ಕೆಲಸ ಅಷ್ಟೇ ತೀರಿಸ್ಕೊಂಡು ಹೋಗಿದಿರಲ್ಲ, ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರ? ನಿಮ್ಗೆ ಮಾಡ್ಸಕ್ಕಾಗಲ್ಲ ಅಂತ ನನಗ್ ಗೊತ್ತಾಗಿದೆ. ನಾನು ಬೇರೆ ಗಿರಾಕಿ ನೋಡ್ಕೊಳ್ತೀನಿ. ಅಯ್ಯಯ್ಯೋ ಅಯ್ಯಯ್ಯೋ, ಹಾಗೇಳ್ಬೇಡ ಚಿನ್ನ, ಹಾಗೇಳ್ಬೇಡ. ಸರ್ಕೆ ತಡ್ಕೊಳಕ್ಕಾಗಲ್ಲ, ಬಿಡ್ತು ಅನ್ನು. ಆ ಪ್ರಾರಬ್ಧ ಲಾರಿ ಡ್ರೈವರ್ ಅಡ್ಡ ಬಂದಿದ್ದಕ್ಕೆ ಈಗೆಲ್ಲ ಆಯ್ತು. ನೋಡು, ಅವನ ಮೊದಲು ಊರಿಂದ ಓಡಿಸಿ ಆಮೇಲೆ 6,000 ನೀನು ಇನ್ನು ಮುಂದೆ ದುಡಿಯೋದೆಲ್ಲ ತಂದು ನೀನ್ ಕುತ್ತಿಗೆಲೆ ನೇತಾಡಿಸ್ತೀನಿ. ನೋಡು, ಚಂದ್ರ ಲಗ್ನದಲ್ಲಿ ಕೂತಿದ್ದಾರೆ, ನವಗ್ರಹಗಳಿಗೆ ಕೋಪ ಬಂದ್ಬಿಡುತ್ತೆ, ಅಪಚಾರ ಆಗತ್ತೆ. ಬಾ ಬಾ. ಈ